ಆ ಸರ್ಕಾರಿ ಶಾಲೆಗೆ ಮಕ್ಕಳೇನಾದರೂ ಬರಬೇಕು ಅಂತಂದರೆ ಹೆಲ್ಮೆಟನ್ನು ಹಾಕ್ಕೊಂಡೇ ಬರಬೇಕು. ಇಲ್ಲದೇ ಇದ್ದರೆ ವಾಪಸ್ ಮಕ್ಕಳು ಹೋಗುವಾಗ ತಲೆಯಲ್ಲಿ ರಕ್ತ ಸುರಿಸ್ಕೊಂಡು ಹೋಗಬೇಕಾಗುತ್ತೆ. ಅಷ್ಟಕ್ಕೂ ಆ ಶಾಲೆಯಲ್ಲಿ ಹಾಗಾದರೆ ಆಗ್ತಿರೋದಾದ್ರೂ ಏನು? ಈ ಸ್ಟೋರಿಯನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಕೋಲಾರದಲ್ಲೊಂದು ಕಿತ್ತೋದ ಶಾಲೆ. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಕುತ್ತು. ಹೀಗೆ ಸರ್ಕಾರಿ ಶಾಲೆಯ ಸೀಲಿಂಗ್ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿರುವಂಥ ವಿದ್ಯಾರ್ಥಿಗಳು. ಮತ್ತೊಂದು ಕಡೆ ಶಾಲಾ ಕೊಠಡಿ ಬಿಟ್ಟು ಆವರಣದಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಿರುವಂಥ ಶಿಕ್ಷಕರು. ಈ ದೃಶ್ಯ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಕೂತಾಂಡಹಳ್ಳಿ ಗ್ರಾಮದಲ್ಲಿ. ಇದು ಜಿಲ್ಲಾ ಕೇಂದ್ರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂಥ ಸರ್ಕಾರಿ ಶಾಲೆ. ಇತ್ತೀಚೆಗೆ ದಾಸರ ಹೊಸಹಳ್ಳಿ ಗ್ರಾಮದ ಅಂಗನವಾಡಿ ಕಟ್ಟಡದ ಚಾವಣಿ ಕುಸಿದು ಮಕ್ಕಳಿಗೆ ಗಾಯಗಳಾಗಿತ್ತು. ಇದಾದ ಮೇಲೆ ಜಿಲ್ಲೆಯ ಎಲ್ಲ ಶಾಲೆಯ ಕಟ್ಟಡಗಳನ್ನು ರಿಪೇರಿ ಮಾಡಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಲಾಗಿತ್ತು. ಆದರೆ ಕೂತಾಂಡಹಳ್ಳಿಯ ಸರ್ಕಾರಿ ಶಾಲೆಯ ಸೀಲಿಂಗ್ ಕುಸಿದು ಬೀಳ್ತಾ ಇದ್ರು ಕೂಡ ಕೇಳೋರಿಲ್ಲ. ಇದು ಕಳೆದ ಅಂದರೆ ನಿನ್ನೆ ಏನು ಸೀಲಿಂಗ್ ಬಿದ್ದಿರುವಂಥದ್ದು. ಅಂದರೆ ಅದೃಷ್ಟವಶಾತ್ ಮಕ್ಕಳು ಇಲ್ಲಿ ಯಾರೂ ಸಹ ಇಲ್ಲದ ಕಾರಣ ಇವತ್ತು ಯಾವುದೇ ರೀತಿಯ ಅವಘಡ ಸಂಭವಿಸಿಲ್ಲ. ನಿನ್ನೆ ಭಾನುವಾರ ಆದ ಕಾರಣ ಮಕ್ಕಳು ಯಾರು ಇಲ್ಲಿಗೆ ಶಾಲೆಗೆ ಬಂದಿಲ್ಲ. ನೋಡ್ಬೋದು ಇಲ್ಲಿರುವಂಥ ಸೀಲಿಂಗ್ ಬಿದ್ದಿರುವಂಥದ್ದು. ಈ ಶಾಲೆ ಸುಮಾರು 60ರಿಂದ 70 ವರ್ಷಗಳ ಹಳೆಯ ಕಟ್ಟಡವಾಗಿರೋದ ಕಾರಣ ಇವತ್ತು ಇದು ಏನು ಶಿಥಿಲಗೊಂಡು ಬೀಳುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಪೋಷಕರು ಸಹ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲು ಹಿಂದೇಟಾಗ್ತಾ ಇರುವಂಥದ್ದು. ಈ ಸರ್ಕಾರಿ ಶಾಲೆ ನಿರ್ಮಾಣ ಮಾಡಿ ಸುಮಾರು 60 ವರ್ಷಗಳೇ ಕಳೆದಿದೆ. ಆಗ ಖಾಸಗಿ ಶಾಲೆಗಳ ಹಾವಳಿ ಕಡಿಮೆ ಇತ್ತು. ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾಗಿರ್ತಿತ್ತು. ಆದರೆ ದಿನ ಕಳೆದಂತೆ ಸರ್ಕಾರಿ ಶಾಲೆಗಳಿಗೆ ಬರುವ ಮಕ್ಕಳ ಸಂಖ್ಯೆಯು ಕೂಡ ಕಡಿಮೆಯಾಗಿದ್ದು, ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸದೆ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ. ಇದೀಗ ಶಾಲಾ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನಿತ್ಯ ಸೀಲಿಂಗ್ ಬೀಳ್ತಾ ಇದೆ. ಇದರಿಂದ ಶಿಕ್ಷಕರು ಮಕ್ಕಳ ಹಿತದೃಷ್ಟಿಯಿಂದ ಶಾಲೆಯ ಹೊರಗೆ ಕೂರಿಸಿ ಪಾಠ ಹೇಳಿಕೊಡುವ ಸ್ಥಿತಿ ಬಂದಿದೆ. ಸುಮಾರು 70 ವರ್ಷ ಹಿಂದಿನ ಶಾಲೆ ಇದು, ಹಳೆಯದು. ಆದರೂ ಹೊಸದಾಗಿ ಶೀತಲ ಮಾಡಿದ್ರು ಕೂಡ ಅದು ಎಲ್ಲ ಬುದ್ರವಾಗಿದೆ. ಪ್ರಾಣ ಭಯ, ಮಕ್ಕಳಿಗೆ ಒಳಗಡೆ ಕಳ್ಸೋಕ್ಕೆ ಪ್ರಾಣ ಭಯ. ಅದರಿಂದ ಈಚೆ ಪಾಠ ಮಾಡ್ತಾ ಇದ್ದಾರೆ ಮಾಸ್ಟ್ರು ಕೂಡ. ಮಾಸ್ಟ್ರಿಗೂ ಭಯನೇ ತಾನೆ, ಯಾಕಂದ್ರೆ ಮಕ್ಕಳಾದ್ರೆ ಅವ್ರ ಮೇಲೂ ಬರುತ್ತೆ. ಅದರಿಂದ ಆಚೆ ನಿಲ್ಲಿಸಿ ಪಾಠ ಮಾಡ್ತಾ ಇದ್ದಾರೆ. 1ನೇ ತರಗತಿಯಿಂದ 5ನೇ ತರಗತಿಯವರೆಗೂ 2 ಶಿಕ್ಷಕರಿದ್ದಾರೆ. 12ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಶಾಲೆಯ ದುಸ್ಥಿತಿ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಅಂತಿಲ್ವಂತೆ. ಈ ಒಂದು ಸ್ಕೂಲು ಶಿಥಿಲಾವಸ್ಥೆಯಲ್ಲಿದೆ. ಈಗ ನಿನ್ನೆ ಭಾನುವಾರ ಆಗಿರೋದ್ರಿಂದ ಸ್ಕೂಲ್ಗೆ ರಜೆ ಇತ್ತು. ಆ ಒಂದು ಕಾರಣದಿಂದ ಎಲ್ಲ ಇವತ್ತು ಬೆಳಗ್ಗೆ ಬಂದ ತಕ್ಷಣ ಮೇಲೆ ಸೀಲಿಂಗ್ ಎಲ್ಲ ಉದುರೋಗಿದೆ. ಆ ಒಂದಿನಿಂದ ಮಕ್ಕಳು ಮತ್ತು ನಮ್ಮ ಟೀಚರ್ಸ್ ಅವರು ಭಯಪಟ್ಟು ಒಳಗಡೆ ಕ್ಲಾಸ್ ಮಾಡೋಕ್ಕಾಗದೆ ಮತ್ತು ಈ ಒಂದು ವರಂಡ ಅಂದರೆ ಈ ಒಂದು ಸ್ಟೇಜ್ ಕೆಳಗಡೆ ಬಂದು ಪಾಠ ಮಾಡ್ತಾಯಿದ್ದಾರೆ. ಆದರೆ ಎಷ್ಟೇ ಸಲ ನಾವು ಒಂದು ಈ ಅಧಿಕಾರಿಗಳಿಗೆ ಮತ್ತು ಈ ಆಫೀಸ್ಗಳಿಗೆ ಎಲ್ಲ ಇದು ಕೊಟ್ಟರು, ಪಂಚಾಯತಿ ಕೂಡ ಕೊಟ್ಟಿದ್ವಿ. ಆದರೂ ಸಹ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ. ಕೋಲಾರ ಜಿಲ್ಲೆಯಾದ್ಯಂತ ಶಿಥಿಲಾವಸ್ಥೆಯಲ್ಲಿರುವಂತಹ ಹಲವು ಸರ್ಕಾರಿ ಶಾಲಾ ಕಟ್ಟಡಗಳ ಬಗ್ಗೆ ಪದೇ ದೂರುಗಳಿದ್ರೂ ಕೂಡ ಯಾರೊಬ್ಬರು ಈ ಬಗ್ಗೆ ಕ್ರಮ ವಹಿಸಿಲ್ಲ. ಈಗಲಾದರೂ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತ ದುಸ್ಥಿತಿಯಲ್ಲಿರುವಂತಹ ಸರ್ಕಾರಿ ಶಾಲಾ ಕಟ್ಟಡಗಳಿಗೆ ಕಾಯಕಲ್ಪವನ್ನು ಒದಗಿಸಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಆ ಸರ್ಕಾರಿ ಶಾಲೆಗೆ ಮಕ್ಕಳೇನಾದರೂ ಬರಬೇಕು ಅಂತಂದರೆ ಹೆಲ್ಮೆಟನ್ನು ಹಾಕ್ಕೊಂಡೇ ಬರಬೇಕು. ಇಲ್ಲದೇ ಇದ್ದರೆ ವಾಪಸ್ ಮಕ್ಕಳು ಹೋಗುವಾಗ ತಲೆಯಲ್ಲಿ ರಕ್ತ ಸುರಿಸ್ಕೊಂಡು ಹೋಗಬೇಕಾಗುತ್ತೆ. ಅಷ್ಟಕ್ಕೂ ಆ ಶಾಲೆಯಲ್ಲಿ ಹಾಗಾದರೆ ಆಗ್ತಿರೋದಾದ್ರೂ ಏನು? ಈ ಸ್ಟೋರಿಯನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಕೋಲಾರದಲ್ಲೊಂದು ಕಿತ್ತೋದ ಶಾಲೆ. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಕುತ್ತು. ಹೀಗೆ ಸರ್ಕಾರಿ ಶಾಲೆಯ ಸೀಲಿಂಗ್ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿರುವಂಥ ವಿದ್ಯಾರ್ಥಿಗಳು. ಮತ್ತೊಂದು ಕಡೆ ಶಾಲಾ ಕೊಠಡಿ ಬಿಟ್ಟು ಆವರಣದಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಿರುವಂಥ ಶಿಕ್ಷಕರು. ಈ ದೃಶ್ಯ ಕಂಡು ಬಂದಿದ್ದು
ಕೋಲಾರ ಜಿಲ್ಲೆಯ ಕೂತಾಂಡಹಳ್ಳಿ ಗ್ರಾಮದಲ್ಲಿ. ಇದು ಜಿಲ್ಲಾ ಕೇಂದ್ರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಸರ್ಕಾರಿ ಶಾಲೆ. ಇತ್ತೀಚೆಗೆ ದಾಸರ ಹೊಸಹಳ್ಳಿ ಗ್ರಾಮದ ಅಂಗನವಾಡಿ ಕಟ್ಟಡದ ಚಾವಣಿ ಕುಸಿದು ಮಕ್ಕಳಿಗೆ ಗಾಯಗಳಾಗಿತ್ತು. ಇದಾದ ಮೇಲೆ ಜಿಲ್ಲೆಯ ಎಲ್ಲ ಶಾಲೆಯ ಕಟ್ಟಡಗಳನ್ನು ರಿಪೇರಿ ಮಾಡಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಲಾಗಿತ್ತು. ಆದರೆ ಕೂತಾಂಡಹಳ್ಳಿಯ ಸರ್ಕಾರಿ ಶಾಲೆಯ ಸೀಲಿಂಗ್ ಕುಸಿದು ಬೀಳ್ತಾ ಇದ್ರು ಕೂಡ ಕೇಳೋರಿಲ್ಲ. ಇದು ಕಳೆದ ಅಂದರೆ ನಿನ್ನೆ ಏನು ಸೀಲಿಂಗ್ ಬಿದ್ದಿರುವಂಥದ್ದು. ಅಂದರೆ ಅದೃಷ್ಟವಶಾತ್ ಮಕ್ಕಳು ಇಲ್ಲಿ ಯಾರೂ ಸಹ ಇಲ್ಲದ ಕಾರಣ ಇವತ್ತು ಯಾವುದೇ ರೀತಿಯ ಅವಘಡ ಸಂಭವಿಸಿಲ್ಲ. ನಿನ್ನೆ ಭಾನುವಾರ ಆದ ಕಾರಣ ಮಕ್ಕಳು ಯಾರು ಇಲ್ಲಿಗೆ ಶಾಲೆಗೆ ಬಂದಿಲ್ಲ. ನೋಡ್ಬೋದು ಇಲ್ಲಿರುವಂಥ ಸೀಲಿಂಗ್ ಬಿದ್ದಿರುವಂಥದ್ದು. ಈ ಶಾಲೆ ಸುಮಾರು 60ರಿಂದ 70 ವರ್ಷಗಳ ಹಳೆಯ ಕಟ್ಟಡವಾಗಿರೋದ ಕಾರಣ ಇವತ್ತು ಇದು ಏನು ಶಿಥಿಲಗೊಂಡು ಬೀಳುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಪೋಷಕರು ಸಹ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲು ಹಿಂದೇಟಾಗ್ತಾ ಇರುವಂಥದ್ದು. ಈ ಸರ್ಕಾರಿ ಶಾಲೆ ನಿರ್ಮಾಣ ಮಾಡಿ ಸುಮಾರು 60 ವರ್ಷಗಳೇ ಕಳೆದಿದೆ. ಆಗ ಖಾಸಗಿ ಶಾಲೆಗಳ ಹಾವಳಿ ಕಡಿಮೆ ಇತ್ತು. ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾಗಿರ್ತಿತ್ತು. ಆದರೆ ದಿನ ಕಳೆದಂತೆ ಸರ್ಕಾರಿ ಶಾಲೆಗಳಿಗೆ ಬರುವ ಮಕ್ಕಳ ಸಂಖ್ಯೆಯು ಕೂಡ ಕಡಿಮೆಯಾಗಿದ್ದು, ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸದೆ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ. ಇದೀಗ ಶಾಲಾ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನಿತ್ಯ ಸೀಲಿಂಗ್ ಬೀಳ್ತಾ ಇದೆ. ಇದರಿಂದ ಶಿಕ್ಷಕರು ಮಕ್ಕಳ ಹಿತದೃಷ್ಟಿಯಿಂದ ಶಾಲೆಯ ಹೊರಗೆ ಕೂರಿಸಿ ಪಾಠ ಹೇಳಿಕೊಡುವ ಸ್ಥಿತಿ ಬಂದಿದೆ. ಸುಮಾರು 70 ವರ್ಷ ಹಿಂದಿನ ಶಾಲೆ ಇದು, ಹಳೆಯದು. ಆದರೂ ಹೊಸದಾಗಿ ಶೀತಲ ಮಾಡಿದ್ರು ಕೂಡ ಅದು ಎಲ್ಲ ಬುದ್ಧವಾಗಿದೆ. ಪ್ರಾಣ ಭಯ, ಮಕ್ಕಳಿಗೆ ಒಳಗಡೆ ಕಳ್ಸೋಕ್ಕೆ ಪ್ರಾಣ ಭಯ. ಅದರಿಂದ ಈಚೆ ಪಾಠ ಮಾಡ್ತಾ ಇದ್ದಾರೆ ಮಾಸ್ಟ್ರು ಕೂಡ. ಮಾಸ್ಟ್ರಿಗೂ ಭಯನೇ ತಾನೆ, ಯಾಕಂದರೆ ಮಕ್ಕಳಾದ್ರೆ ಅವ್ರ ಮೇಲೂ ಬರುತ್ತೆ. ಅದರಿಂದ ಆಚೆ ನಿಲ್ಲಿಸಿ ಪಾಠ ಮಾಡ್ತಾ ಇದ್ದಾರೆ. 1ನೇ ತರಗತಿಯಿಂದ 5ನೇ ತರಗತಿಯವರೆಗೂ 2 ಶಿಕ್ಷಕರಿದ್ದಾರೆ. 12ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಶಾಲೆಯ ದುಸ್ಥಿತಿ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಅಂತಿಲ್ವಂತೆ. ಈ ಒಂದು ಸ್ಕೂಲು ಶಿಥಿಲಾವಸ್ಥೆಯಲ್ಲಿದೆ. ಈಗ ನಿನ್ನೆ ಭಾನುವಾರ ಆಗಿರೋದ್ರಿಂದ ಸ್ಕೂಲ್ಗೆ ರಜೆ ಇತ್ತು. ಆ ಒಂದು ಕಾರಣದಿಂದ ಎಲ್ಲ ಇವತ್ತು ಬೆಳಗ್ಗೆ ಬಂದ ತಕ್ಷಣ ಮೇಲೆ ಸೀಲಿಂಗ್ ಎಲ್ಲ ಉದುರೋಗಿದೆ. ಆ ಒಂದಿನಿಂದ ಮಕ್ಕಳು ಮತ್ತು ನಮ್ಮ ಟೀಚರ್ಸ್ ಅವರು ಭಯಪಟ್ಟು ಒಳಗಡೆ ಕ್ಲಾಸ್ ಮಾಡೋಕ್ಕಾಗದೆ ಮತ್ತು ಈ ಒಂದು ವರಂಡ ಅಂದರೆ ಈ ಒಂದು ಸ್ಟೇಜ್ ಕೆಳಗಡೆ ಬಂದು ಪಾಠ ಮಾಡ್ತಾಯಿದ್ದಾರೆ. ಆದರೆ ಎಷ್ಟೇ ಸಲ ನಾವು ಒಂದು ಈ ಅಧಿಕಾರಿಗಳಿಗೆ ಮತ್ತು ಈ ಆಫೀಸ್ಗಳಿಗೆ ಎಲ್ಲ ಇದು ಕೊಟ್ಟರು, ಪಂಚಾಯತಿ ಕೂಡ ಕೊಟ್ಟಿದ್ವಿ, ಆದರೂ ಸಹ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ. ಕೋಲಾರ ಜಿಲ್ಲೆಯಾದ್ಯಂತ ಶಿಥಿಲಾವಸ್ಥೆಯಲ್ಲಿರುವಂತಹ ಹಲವು ಸರ್ಕಾರಿ ಶಾಲಾ ಕಟ್ಟಡಗಳ ಬಗ್ಗೆ ಪದೇ ಪದೇ ದೂರುಗಳಿದ್ರೂ ಕೂಡ ಯಾರೊಬ್ಬರು ಈ ಬಗ್ಗೆ ಕ್ರಮ ವಹಿಸಿಲ್ಲ. ಈಗಲಾದರೂ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತ ದುಸ್ಥಿತಿಯಲ್ಲಿರುವಂತಹ ಸರ್ಕಾರಿ ಶಾಲಾ ಕಟ್ಟಡಗಳಿಗೆ ಕಾಯಕಲ್ಪವನ್ನು ಒದಗಿಸಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.